ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಥರ್ಡ್ ಸೆಮ್ಮಲ್ಲಿ ಸೆಕೆಂಡ್ BSc ಓಪನ್ ಎಲೆಕ್ಟಿವ್ ಆಗಿ ಕೆಮಿಸ್ಟ್ರಿ ತೊಗೊಂಡಿದ್ರೆ 3 ಯೂನಿಟ್ ಇರುತ್ತೆ. ಅದರಲ್ಲಿ ಮೊದಲನೇ ಯೂನಿಟಲ್ಲಿ ಸೆಕೆಂಡ್ ಟಾಪಿಕ್ ಏನಿದೆಯಲ್ಲ ಅದು ಪಿರಿಯಾಡಿಕ್ ಪ್ರಾಪರ್ಟೀಸು, ಅದರದ್ದು ಸೀರೀಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಇದು ಲಾಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು, ಇದು 6ನೇ ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಎಲೆಕ್ಟ್ರೋನೆಗೆಟಿವಿಟಿ ಸ್ಕೇಲ್, 2 ಸ್ಕೇಲ್ ಇದೆ, ಪೌಲಿಂಗ್ ಸ್ಕೇಲು, ಮುಲಿಕನ್ ಸ್ಕೇಲ್ ಅಂತ. ಬೇಸ್ಡ್ ಆನ್ ದಟ್ ಸ್ಕೇಲ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದಿ ಎಲಿಮೆಂಟ್ಸ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಹೋಗೋಣ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು? ನಾನು ಹೇಳಿದೆ ಇಟ್ಸ್ ಒನ್ ಆಫ್ ದಿ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ. 4 ಪಿರಿಯಾಡಿಕ್ ಪ್ರಾಪರ್ಟಿನಲ್ಲಿ ಒನ್ ಆಫ್ ದಿ ಪಿರಿಯಾಡಿಕ್ ಪ್ರಾಪರ್ಟಿ ಏನು ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ. It's a qualitative measure of an ability of atom to attract a shared pair of electron to itself in a covalent bond. It is called as electronegativity. It's a qualitative measure. ಅಂದರೆ in terms of ನಂಬರ್ ಎಷ್ಟಿದೆ ಅಂತ ನಾವೇನು ಮಾಡ್ಬೋದು, ಇನ್ ಟರ್ಮ್ಸ್ ಆಫ್ ನಂಬರ್ ಅದನ್ನು ನಾನು ಏನು ಮಾಡ್ಬೋದು, ಮೆಷರ್ ಮಾಡ್ಬೋದು. ಕ್ವಾಂಟಿಟೇಟಿವ್ ಆಗಿ ನಾನು ಅದನ್ನು ಕ್ವಾಂಟಿಟೇಟಿವ್ ಆಗಿ ಅದನ್ನು ನಾನು ಮೆಷರ್ ಮಾಡ್ಬೋದು. ಅಂಥ ಯೂನಿಟ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಇದೇನು ಅಂದರೆ ಇಟ್ಸ್ ಅನ್ ಎಬಿಲಿಟಿ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ, ಬೈ ದಿ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಈಗ 2 ಆಟಮ್ ಮಧ್ಯದಲ್ಲಿ ಬಾಂಡ್ ಆಗಬೇಕು ಅಂತಂದರೆ 2 ಏನಾಗಬೇಕು, ಈಕ್ವಲ್ ಆಗಿ ಶೇರ್ ಮಾಡಬೇಕು. ಒನ್ಸ್ ದ ಬಾಂಡ್ ಈಸ್ ಫಾರ್ಮ್ಡ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಆಟಮ್ ಪ್ರೆಸೆಂಟ್, so the bond electrons are more towards one of the atom. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. Greater the electronegativity of atom, greater will be the tendency to attract a shared pair of electron towards itself. ಫಾರ್ ಎಕ್ಸಾಂಪಲ್, ನಿಮಗೆ ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ ಏನು ಮೆಟಲ್ಸ್ ಅಂತ ಏನು ಕರಿತೀವಿ, S ಬ್ಲಾಕು ಅಥವಾ D ಬ್ಲಾಕ್ ಎಲಿಮೆಂಟ್ಸ್ ಏನಿದೆಯಲ್ಲ ಅವು ಏನಾಗುತ್ತೆ ಅಂತಂದರೆ they have a tendency to give electron, ಅದನ್ನು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಆದರೆ ವೆನ್ ಯು ಗೋ ಟು P ಬ್ಲಾಕ್ ಎಲಿಮೆಂಟ್ಸ್, ನಾನ್ ಮೆಟಲ್ಸ್ ಅಂತ ಏನು ಕರ್ಕೊಳ್ತೀವಿ, ಅಥವಾ P ಬ್ಲಾಕ್ ಎಲಿಮೆಂಟ್ಸ್ಗೆ ಹೋದರೆ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಪುಲ್ ದಿ ಎಲೆಕ್ಟ್ರಾನ್, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಗ್ರ್ಯಾಬ್ ದಿ ಎಲೆಕ್ಟ್ರಾನ್, ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಅಟ್ರಾಕ್ಟ್ ದಿ shared pair of electron. Once the covalent bond is formed, that property we are going to call it as electronegativity. ನಿಮ್ದು ನೇಚರ್ ಆಫ್ ದಟ್ ಆಟಮ್ ಏನಿದೆಯಲ್ಲ ಅದು ಜಾಸ್ತಿ ಇತ್ತು ಅಂತ ತಿಳ್ಕೊಂಡ್ರೆ, ಪುಲ್ಲಿಂಗ್ ನೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಆಟಮ್ ಜಾಸ್ತಿ ಇತ್ತು ಅಂತಂದರೆ ಅವಾಗ ಏನಾಗುತ್ತೆ, ಅಟ್ರಾಕ್ಟ್ ಮಾಡ್ಕೊಳ್ಳೋವಂಥದ್ದು ತನ್ನ ಕಡೆಗೆ ಅದು ಜಾಸ್ತಿ ಹೋಗುತ್ತೆ. ಆದರೆ ಈಗ ನಿಮಗೆ ಏನು ಹೇಳಿದ್ವಿ, ನಾವು 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳಿದೆ. ಆ 3 ಪಿರಿಯಾಡಿಕ್ ಪ್ರಾಪರ್ಟೀಸು ಇಂಡಿಪೆಂಡೆಂಟ್, ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಅದರ್ಸ್. ಬಟ್ ವೆರಾಸ್ ಎಲೆಕ್ಟ್ರೋನೆಗೆಟಿವಿಟಿ ಡಿಪೆಂಡ್ಸ್ ಅಪಾನ್ ದ ಅದರ್ ಆಟಮ್ ಇನ್ ವಿಚ್ ಇಟ್ ಹ್ಯಾಸ್ ಬೀನ್ ಇನ್ವಾಲ್ವ್ಡ್. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಹ್ಯಾಲಜನ್ಸ್ ಇದೆ. ಹ್ಯಾಲಜನ್ಸ್ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಹ್ಯಾಲಜನ್ನು HCl ಜೊತೆ, ಈಗ ಫಾರ್ ಎಕ್ಸಾಂಪಲ್ HCl ಜೊತೆ ಟ್ರೀಟ್ ಮಾಡಿದಾಗ ಬೇರೆ ಆಗುತ್ತೆ, ಅದೇ ಥರ NaCl ಜೊತೆ ಮಾಡಿದಾಗ ಬೇರೆ ಆಗುತ್ತೆ. ಸೊ ಯಾವ ಆಟಮ್ ಜೊತೆಗೆ ಅದು Cl ಇದೆ, ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಅದರದ್ದು ಟೆಂಡೆನ್ಸಿ ಹೇಗಿದೆ ಅಂತ ನಾವು ಕಂಪ್ಯಾರಿಟಿವ್ಲಿ ಮಾಡ್ತಾ ಹೋಗ್ತೀವಿ. ಅನ್ಲೈಕ್ ಅದರ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ಸಚ್ ಆಸ್ ಅಯನೈಸೇಷನ್ ಎನರ್ಜಿ, electron gain enthalpy, which is related to individual gaseous atom, but electronegativity is related to atoms in the bonded state. ಆ ಬಾಂಡೆಡ್ ಇರೋವಂಥ ಆಟಮ್ಸು ಯಾವ ಸ್ಟೇಟಲ್ಲಿ ಇದೆ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಾಂಡ್ ಆರ್ಡರ್ ಆಗ್ಬೋದು, ಹೈಬ್ರಿಡೈಸೇಷನ್ ಆಗ್ಬೋದು, ಪಾರ್ಷಿಯಲ್ ಚಾರ್ಜ್ ಆಗ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಟರ್ಮ್ಸ್ಗೆ ಅದು ಇನ್ವಾಲ್ವ್ ಆಗಿದೆ. ಅನ್ಲೈಕ್ ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಇಟ್ ಈಸ್ ನಾಟ್ ಎ ಮೆಷರಬಲ್ ಕ್ವಾಂಟಿಟಿ, ಇಟ್ಸ್ ಎ ರಿಲೇಟಿವ್ ಕ್ವಾಂಟಿಟಿ. ಇದು ರಿಲೇಟಿವ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನಿ ಗಿವನ್ ಎಲಿಮೆಂಟ್ ಇಸ್ ನಾಟ್ ಎ ಕಾನ್ಸ್ಟೆಂಟ್, ಇಟ್ ವೇರೀಸ್ ಡಿಪೆಂಡಿಂಗ್ ಅಪಾನ್ ದಿ ಎಲಿಮೆಂಟ್ ಟು ವಿಚ್ ಇಟ್ ಈಸ್ ಬೌಂಡ್. ಅದು ಯಾವುದ್ರ ಜೊತೆಗೆ, ಈಗ Cl ತೊಗೊಂಡ್ರೆ Cl ಹೆಚ್ಚು ಜೊತೆ ಇದ್ದಾಗ ಅದರದ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಬೇರೆ ಆಗುತ್ತೆ. ಅದೇ ಥರ Cl NaCl ಜೊತೆಗಿದ್ದಾಗ ಅದರದ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಬೇರೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಇಟ್ ಈಸ್ ಓನ್ಲಿ ಎ ರಿಲೇಟಿವ್. ವೇರಾಸ್ ದ ಅದರ್ ಪಿರಿಯಾಡಿಕ್ ಪ್ರಾಪರ್ಟೀಸ್ ಇದೆಯಲ್ಲ, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಏನಿದೆಯಲ್ಲ ಅವೆಲ್ಲ ಏನು ಅಂತಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸು. ಆದರೆ ಇದು ಕಾನ್ಸ್ಟೆಂಟ್ ಅಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ಯಾವುದ್ರ ಜೊತೆಗೆ ಬಾಂಡ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಬೇರೆ ಸ್ಕೇಲ್ಸ್ ಇದೆ. ಪೌಲಿಂಗ್ ಸ್ಕೇಲ್ಸ್, ಮುಲಿಕೆನ್ ಶೇಪ್
ಶೆಫ್ ಸ್ಕೇಲ್ ಅಂತ ಕರೀತಾರೆ, ಅಥವಾ ಮುಲಿಕನ್ ಸ್ಕೇಲ್ ಅಂತ ಕರೀತಾರೆ, ಆಲ್ರೆಡ್ ಶೋವರ್ ಸ್ಕೇಲ್ ಅಂತ ಕರೀತಾರೆ. ಹೀಗೆ ಸ್ಕೇಲ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಎಲ್ಲದಕ್ಕಿಂತ ಫಸ್ಟ್ ನಮಗೆ ಐಡಿಯಾ ಕೊಟ್ಟಿದ್ದು, ಎಲೆಕ್ಟ್ರೋನೆಗೆಟಿವಿಟಿ ಐಡಿಯಾ ಕೊಟ್ಟಿದ್ದು ಯಾರು ಅಂದರೆ ಲಿನಿಯಸ್ ಪೌಲಿಂಗ್ ಅಂತ ಕರಿತೀವಿ. ಲಿನಿಯಸ್ ಪೌಲಿಂಗ್ ಅಂತ ಈಸ್ ಅನ್ ಅಮೆರಿಕನ್ ಸೈಂಟಿಸ್ಟ್, ಈಸ್ ಅ ನೋಬೆಲ್ ಲಾರಿಯೇಟ್ ಫಾರ್ ದಿ ವರ್ಕ್ ಆನ್ ಕೆಮಿಕಲ್ ಬಾಂಡಿಂಗ್ ಬಗ್ಗೆ ಅವನಿಗೆ ನೋಬೆಲ್ ಪ್ರೈಸು ಸಿಕ್ಕಿದೆ. ಸೊ ಹಿ ವಾಸ್ ಅ ಪರ್ಸನ್ ಹೂ ಗೇವ್ ದಿ ಐಡಿಯಾ ಆಫ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಆರ್ಬಿಟ್ರಾಗಿ ಅವ್ರೇನು ಮಾಡಿದ್ರು, ಆಲ್ ದಿ ಎಲಿಮೆಂಟ್ಸ್ಗೆ ಹಿ ಹ್ಯಾಸ್ ಗಿವನ್ ದಿ ವ್ಯಾಲ್ಯೂಸ್, ಆರ್ಬಿಟರಿ ವ್ಯಾಲ್ಯೂಸ್. ಫ್ಲೋರಿನ್ಗೆ ಮ್ಯಾಕ್ಸಿಮಮ್ ಇದೆ 4 ಅಂತ, ಅದೇ ಥರ ಬೇರೆ ಬೇರೆದಕ್ಕೆ ಬೇರೆ ಬೇರೆ ಇದೆ ಅಂತ ಹೇಳಿದ್ರು. ಸೊ ಮ್ಯಾಕ್ಸಿಮಮ್ ಇರೋ ಅಂಥದ್ದು ಎಲೆಕ್ಟ್ರೋನೆಗೆಟಿವ್ ಆಟಮ್ ಯಾವುದು ಒಂದು ಪಿರಿಯಾಡಿಕ್ ಟೇಬಲಲ್ಲಿ ಅಂದರೆ ಫ್ಲೋರಿನ್ ಅಂತ ಟೋಲ್ಡ್. ಅವ್ರು ಹೇಗೆ ಅದನ್ನು ಕಂಪೇರ್ ಮಾಡಿದ್ರು, ಹೌ ಹಿ ಹ್ಯಾಸ್ ಫೌಂಡ್ ಔಟ್. ಹಿ ಹ್ಯಾಸ್ ಟೇಕನ್ ದಿ ಆರ್ಬಿಟರಿಲಿ ಆಗಿ XY ಒಂದು ಬಾಂಡ್ ಇದೆ ಅಂತ ಇಟ್ಕೊಳ್ಳೋಣ, ಬಿಟ್ವೀನ್ 2 ಆಟಮ್ಸ್ X ಆ್ಯಂಡ್ Y. ಅವೆರಡರ ಮಧ್ಯೆ ಬಾಂಡ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಅವೆರಡರ ಮಧ್ಯೆ ಇರುವಂಥ ಬಾಂಡ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡೋಣ. ಆ ಡೆಲ್ಟಾ ಬಾಂಡ್ ಎನರ್ಜೀಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಮೆಷರ್ಡ್ ಏನಿದೆ, ಥಿಯರಿಟಿಕಲ್ ಏನಿದೆ. ಸೊ ಮೆಷರ್ಡ್ ಮತ್ತು ಥಿಯರಿಟಿಕಲ್ಲು ಯಾವಾಗೂ ಮೆಷರ್ಡ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ, ಥಿಯರಿಟಿಕಲ್ಲು ಕಡಿಮೆ ಇರುತ್ತೆ. ಸೊ ಆ ಡಿಫ್ರೆನ್ಸ್ ಮೇಲೆ ಅವ್ರೇನು ಮಾಡ್ತಾ ಹೋದರು ಅಂದರೆ, ಬಾಂಡ್ ಎನರ್ಜಿ ಮೇಲೆ ಅವ್ರೇನು ಮಾಡ್ತಾ ಹೋದರು ಅಂದರೆ ಎಲೆಕ್ಟ್ರೋನೆಗೆಟಿವಿಟಿನ ಕಂಪೇರ್ ಮಾಡ್ತಾ ಹೋದರು. ಸೊ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋನೆಗೆಟಿವ್ಸ್ ಆಫ್ X ಆ್ಯಂಡ್ Y 0 ಆಗಿತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂತಂದರೆ ನಿಮ್ಮದು ಡೆಲ್ಟಾ ಬಾಂಡ್ ಎನರ್ಜಿ ಏನಾಗುತ್ತೆ 0 ಆಗುತ್ತೆ. ಅವೆರಡರ ಮಧ್ಯೆ X ಆ್ಯಂಡ್ Y ಮಧ್ಯದಲ್ಲಿ ಬೇರೆ ಬೇರೆ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಇತ್ತು ಅಂದಾಗ ಏನಾಗುತ್ತೆ ಅಂತಂದರೆ, ಯಾವುದು ಸ್ಟ್ರಾಂಗ್ ಆಗಿದೆಯಲ್ಲ, ಯಾವುದು ಮೋರ್ ಪೋಲಾರ್ ಇದೆಯಲ್ಲ, ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇದೆಯಲ್ಲ, ಅದೇನು ಮಾಡುತ್ತೆ ತನ್ನ ಕಡೆಗೆ ಪುಲ್ ಮಾಡ್ಕೊಳ್ಳೋಕೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಲ್ಲ, ಬಟ್ ದೇರ್ ವಿಲ್ ಬಿ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದಾಗತ್ತೆ. ಸೊ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ಕೇರ್ಫುಲಿ ಹಿ ಹ್ಯಾಸ್ ಫಾರ್ಮುಲೇಟೆಡ್ formula electronegativity of X minus electronegativity of Y is equal to 1.102 ಡೆಲ್ಟಾ ಆಫ್ ಅಂತ ಹೇಳಿದ್ದಾರೆ. ಈ ಈಕ್ವೇಷನ್ ಅವ್ರು ಏನು ಮಾಡಿದ್ರು ಅಂದರೆ ಕನ್ವರ್ಷನ್ ಫ್ಯಾಕ್ಟರ್. ಸೊ ನಿಮ್ಮದು ಬಾಂಡ್ ಎನರ್ಜಿ ಕಿಲೋ ಜೌಲ್ಸಲ್ಲಿ ಇದೆಯೋ, ಎಲೆಕ್ಟ್ರಾನ್ ಪೊಟೆನ್ಷಿಯಲ್ ಇದೆಯೋ, EV-ನಲ್ಲಿದೆಯೋ, KJ-ನಲ್ಲಿದೆಯೋ, ಆ ಇದ್ರ ಮೇಲೆ ಅವ್ರು ಏನು ಮಾಡಿದ್ರು, ಆ ಕನ್ವರ್ಷನ್ ಫ್ಯಾಕ್ಟ್ರನ್ನ ಹಾಕ್ಕೊಂಡ್ರು. ಈ ಡೆಲ್ಟಾ ಏನಿದೆಯಲ್ಲ ಅದು ಬಾಂಡ್ ಎನರ್ಜಿ ಏನಿದೆಯಲ್ಲ, ಥಿಯರಿಟಿಕಲ್ಲು ಮತ್ತು ಮೆಜರ್ಡ್ ಡಿಫ್ರೆನ್ಸ್ ಏನಿದೆಯಲ್ಲ ಆ ಡಿಫ್ರೆನ್ಸ್ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಬೇಸಿಸ್ ಮೇಲೆ ಅವನು ಫ್ಲೋರಿನ್ಗೆ 4 ಇದೆ ಅಂತ ವ್ಯಾಲ್ಯೂ ಕೊಟ್ಟ. ಅಗೇನ್ ಈ ಪೌಲಿಂಗ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಸಿಂಪ್ಲೆಸ್ಟ್ ಒನ್ ಆ್ಯಂಡ್ ಮೋಸ್ಟ್ ಅಕ್ಸೆಪ್ಟೆಡ್ ಒನ್ ಅಂತಲೇ ಹೇಳ್ಬೋದು. ಇದರಿಂದ ನನಗೆ ಏನು ಗೊತ್ತಾಗತ್ತೆ ಅಂದರೆ ಯಾವ ಥರ ಬಾಂಡಿಂಗ್ ಇದೆ. ನಿಮ್ಗೆ ಗೊತ್ತು, ಕೆಮಿಕಲ್ ಬಾಂಡಿಂಗಲ್ಲಿ ಅಯಾನಿಕ್ ಬಾಂಡ್ ಇರ್ಬೋದು, ಮೆಟಾಲಿಕ್ ಬಾಂಡ್ ಇರ್ಬೋದು, ಕೋವಲೆಂಟ್ ಬಾಂಡ್ ಇರ್ಬೋದು, ನಾನ್ ಪೋಲಾರ್ ಕೋವಲೆಂಟ್ ಬಾಂಡು, ಪೋಲಾರ್ ಕೋವಲೆಂಟ್ ಬಾಂಡು. ಅದನ್ನು ನಾನು ಹೇಗೆ ಹೇಳ್ತೀನಿ ಅಂದರೆ ಡಿಪೆಂಡಿಂಗ್ ಅಪಾನ್ ದಿ ಡಿಫ್ರೆನ್ಸ್ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಡಿಫ್ರೆನ್ಸ್ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಪ್ಯೂರ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಇತ್ತು ಅಂತಂದರೆ X ಮತ್ತು Y ಮಧ್ಯದಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಎಕ್ಸಾಕ್ಟ್ಲಿ ಸೇಮ್ ಇದ್ದಾಗ, ಫಾರ್ ಎಕ್ಸಾಂಪಲ್ H and H ತೊಗೊಳ್ತೀನಿ, ಅಥವಾ CN-Cl ತೊಗೊಳ್ತೀನಿ, Cl-Cl ತೊಗೊಳ್ತೀನಿ, ಆವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸೇ ಇರಲ್ಲ, 0 ಇರುತ್ತೆ. ಆವಾಗ ಅದನ್ನು ನಾನು ಏನು ಕರಿತೀನಿ, ಪ್ಯೂರ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ಅವೆರಡರ ಮಧ್ಯೆ ಯಾವುದೇ ರೀತಿಯಾದ ಪೋಲ್ಸ್ ಇಲ್ಲ. ಪೋಲ್ಸ್ ಅಂದ್ರೇನು, ಒಂದು ಪಾಸಿಟಿವ್ ಪೋಲು, ಒಂದು ನೆಗೆಟಿವ್ ಪೋಲ್ ಇದ್ದರೆ, ಡೈಪೋಲ್ ಇತ್ತು ಅಂತಂದರೆ ಆವಾಗ ಅದನ್ನು ನಾನು ಪೋಲಾರ್ ಅಂತ ಕರಿತೀನಿ. ಅಗೇನ್ 0 to 0.4 ಇದ್ರೂ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ. ಡಿಫ್ರೆನ್ಸು ಪೋಲಾರ್ ಕೋವಲೆಂಟ್ ಪಾಯಿಂಟ್ ಅಂದರೆ 0.5 ಇಂದ 1.9 ಇತ್ತು ಅಂತಂದರೆ ಆವಾಗ ನಾವೇನಂತ ಕರಿತೀವಿ, ಇಟ್ಸ್ ಎ ಪೋಲಾರ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಮೋರ್ ದ್ಯಾನ್ 2 ಇತ್ತು, 2 to 4 ಇತ್ತು ಅಂದರೆ ಆವಾಗ ಅದನ್ನು ಅಯಾನಿಕ್ ಬಾಂಡ್ ಅಂತ ಹೇಳ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸ್ ಬಿಟ್ವೀನ್ ದಿ ಆಟಮ್ಸ್ ವಿಚ್ ಆರ್ ಬಾಂಡೆಡ್, ಆ ಬೇಸಿಸ್ ಮೇಲೆ ಯಾವ ಟೈಪ್ ಆಫ್ ಬಾಂಡ್ ಅಂತ ನಾವು ಹೇಳ್ಬೋದು ಯೂಸಿಂಗ್ ಪೋಲಿಂಗ್ ಸ್ಕೇಲ್ನ ಮಾಡಿಕೊಂಡು. ಅದಾದಮೇಲೆ ಅನದರ್ ಸ್ಕೇಲ್ ವಿ ಕೇಮ್ ದಟ್ ಇಸ್ ಕಾಲ್ಡ್ ಆಸ್ ಮುಲಿಕನ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಈ RS ಮುಲಿಕನ್ ಪ್ರಪೋಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಬೇಸ್ಡ್ ಆನ್ ಎಲೆಕ್ಟ್ರಾನ್ ಅಫಿನಿಟಿ ಆ್ಯಂಡ್ ಅಯನೈಸೇಷನ್ ಎನರ್ಜಿ. ಫಸ್ಟ್ ಎಲೆಕ್ಟ್ರಾನ್ ಅಫಿನಿಟಿ, ಫಸ್ಟ್ ಅಯನೈಸೇಷನ್ ಎನರ್ಜಿ, ಅವೆರಡರದ್ದು ಆವ್ರೇಜ್ ತೊಗೊಂಡು ಆ ಆವ್ರೇಜ್ ತೊಗೊಂಡಾಗ ಬರುತ್ತಲ್ಲ, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮುಲಿಕನ್ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ, ವಿಚ್ ಈಸ್ ಮಚ್ ಮೋರ್ ಕಾಂಪ್ಲಿಕೇಟೆಡ್ ದ್ಯಾನ್ ದಟ್ ಆಫ್ ದಿ ಪೌಲಿಂಗ್ ಸ್ಕೇಲ್ ಅಂತ ಹೋಗುತ್ತೆ. ಆದರೆ ಈಗ ನಿಮಗೆ ಏನು ಹೇಳಿದ್ವಿ, ನಾವು 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳಿದೆ. ಆ 3 ಪಿರಿಯಾಡಿಕ್ ಪ್ರಾಪರ್ಟೀಸು ಇಂಡಿಪೆಂಡೆಂಟ್, ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಅದರ್ಸ್. ಬಟ್ ವೆರಾಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಪೆಂಡ್ಸ್ ಅಪಾನ್ ದ ಅದರ್ ಆಟಮ್ ಇನ್ ವಿಚ್ ಇಟ್ ಹ್ಯಾಸ್ ಬೀನ್ ಇನ್ವಾಲ್ವ್ಡ್. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಹ್ಯಾಲಜನ್ಸ್ ಇದೆ. ಹ್ಯಾಲಜನ್ಸ್ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ಏನು ಮಾಡ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.